ओम शांति। आज का मुरली तारीख अप्रैल 15, 2025। मीठे बच्चे, बाप तुम रूहों से रूह रिहान करते हैं। तुम आए हो बाप के पास 21 जन्मों के लिए अपनी लाइफ इंश्योर करने। तुम्हारी लाइफ ऐसे इंश्योर होती है जो तुम अमर बन जाते हो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ನಿಮ್ಮ ಆತ್ಮಗಳ ಜೊತೆಗೆ ಆತ್ಮೀಯ ವಾರ್ತಾಲಾಪ ಮಾಡ್ತಾ ಇದ್ದಾರೆ. ತಾವು ಬಂದಿದ್ದೀರಿ ತಂದೆಯ ಬಳಿ 21 ಜನ್ಮಗಳವರೆಗೆ ನಿಮ್ಮ ಲೈಫ್ ಇನ್ಶೂರ್ ಮಾಡಲಿಕ್ಕೆ. ನೀವು ಲೈಫ್ ಇನ್ಶೂರ್ ಈ ರೀತಿ ಮಾಡ್ಕೋತೀರಿ, ಆಮೇಲೆ ಅಮರ ಆಗ್ತೀರಿ, ಅಂದರೆ ಸ್ವರ್ಗಕ್ಕೆ ಹೋಗ್ತೀರಿ, ಸತ್ಯುಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, मनुष्य भी अपना लाइफ इंश्योर कराते और तुम बच्चे भी, दोनों में अंतर क्या है? ಬಾಬಾ ಪ್ರಶ್ನೆ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಮುರಳಿ ಸಾರದಲ್ಲಿ ಏನು ಹೇಳಿದ್ರು ಅದನ್ನು. ಮನುಷ್ಯರು ಸಹ ಈ ಜಗತ್ತಿನಲ್ಲಿ ಲೈಫ್ ಇನ್ಶೂರ್ ಅಂತ ಮಾಡಿಸ್ತಾರೆ. ನಾವು ಮಕ್ಕಳು ಸಹ ಮಾಡ್ತಾಯಿದ್ದೇವೆ, ಇನ್ಶೂರ್ ಮಾಡ್ತಾಯಿದ್ದೀವಿ ನಾವು ಕೂಡ ಈಶ್ವರೀಯ ಬ್ಯಾಂಕಲ್ಲಿ. ತೋ ಇಬ್ಬರಿಗೂ ಸಹ ಏನು ವ್ಯತ್ಯಾಸ ಇದೆ? ಉತ್ತರ, मनुष्य अपने लाइफ इंश्योर कराते कि मर जाए तो परिवार वालों को पैसा मिले. ಬಾಬಾ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾ ಇದ್ದಾರೆ. ಉತ್ತರ ಆಗಿದೆ, ಮನುಷ್ಯರು ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿಸ್ತಾರೆ. ಒಂದು ವೇಳೆ ಸತ್ತು ಹೋಗಿಬಿಟ್ರೆ ಪರಿವಾರದವರಿಗೆ, ಕುಟುಂಬಸ್ಥರಿಗೆ ಹಣ ಸಿಗಲಿ ಅಂತ ಮಾಡಿಸ್ತಾರೆ ಅಲ್ವಾ. ತುಮ್ ಬಚ್ಚೆ ಇನ್ಶೂರ್ ಕರ್ತೆ ಹೋ ಕಿ ಕಿಸ್ ಜನ್ಮ ಹಮ್ ಮರೆ ಹಿ ನಹಿ. ನಾವು ಮಕ್ಕಳೀಗ ತನು ಮನ ಧನದಿಂದ ಸಮಯ ಸಂಕಲ್ಪ ಶ್ವಾಸದಿಂದ ಶುಭಾವನ ಸೇವೆಯನ್ನು ಮಾಡ್ತಾಯಿದ್ದೇವೆ. ಇದು ಇನ್ಶೂರ್ ಅಂತ ಆಗುತ್ತೆ. ಇದೇ ನಾವು ಮಾಡೋದ್ರಿಂದ 21 ಜನ್ಮಗಳವರೆಗೆ ನಾವು ಸಾಯೋದೇ ಇಲ್ಲ. ಅಂದರೆ ಅರ್ಥ, ಶರೀರ ಬಿಡ್ತೇವೆ, ಆದರೆ ನಮಗೆ ದುಃಖ, ಬಹಳ ನೋವು, ಅಶಾಂತಿ, ಆಮೇಲೆ ಹೇಗಪ್ಪ ಶರೀರ ಬಿಡೋದು ಇಂಥ ಯಾವ ಫೀಲಿಂಗ್ಸು ಸಹ ಇರಲ್ಲ. ಬಹಳ ಈಸಿಯಾಗಿ ಖುಷಿಯಿಂದ ಆತ್ಮ 150 ವರ್ಷಗಳವರೆಗೆ ಬದುಕ್ತೇವೆ ಸತ್ಯುಗದಲ್ಲಿ. ತ್ರೇತಾಯುಗದಲ್ಲಿ 125 ವರ್ಷಗಳವರೆಗೆ. ಅಷ್ಟು ಆಯುಷ್ ಕಂಪ್ಲೀಟ್ ಆದಮೇಲೆ ಖುಷಿಯಿಂದ ಸಾಕ್ಷಾತ್ಕಾರ ಆಗುತ್ತೆ ಆತ್ಮನಿಗೆ, ನಾನು ಶರೀರ ಬಿಡುತ್ತೇನೆ, ಇನ್ನೊಂದು ಕಡೆ ಹೋಗ್ತೇನೆ ಅಂತ. ಇದಕ್ಕೆ ಸಾವು ಅಂತ ಹೇಳೋದೇ ಇಲ್ಲ. ಇದನ್ನು ಬಾಬಾ ಹೇಳ್ತಾರೆ, ಮಕ್ಕಳು ಅಮರ ಆಗ್ತೀರಿ, 21 ಜನ್ಮಗಳವರೆಗೆ ಅಮರ ಆಗಿಬಿಡ್ತೀರಿ. ಅಮರ್ ಬನ್ ಜಾಯ್. ಸತ್ಯುಗ ಮೇ ಕೋಯಿ ಇನ್ಶೂರ್ ಕಂಪ್ನಿಯ ಹೋತಿ ನಹಿ. ಸತ್ಯುಗದಲ್ಲಿ ಯಾವುದೇ ಇನ್ಶೂರ್ ಮಾಡಿಸುವಂಥ ಕಂಪ್ನಿಗಳು ಇರೋದೇ ಇಲ್ಲ. ಅಭಿ ತುಮ್ ಅಪ್ನಿ ಲೈಫ್ ಇನ್ಶೂರ್ ಕರ್ ದೇತೆ ಹೋ, ಫಿರ್ ಕಭಿ ಮರೆಂಗೆ ನಹಿ, ಯಹ ಖುಷಿ ರಹನಿ ಚಾಹಿಯೆ. ಆದ್ದರಿಂದ ಮಕ್ಕಳೇ, ಈಗ ನೀವು ಈಶ್ವರನ ಸೇವೆ ಮಾಡ್ತಾಯಿದ್ದೀರಿ, ನೀವು ಲೈಫ್ ಇನ್ಶೂರ್ ಮಾಡ್ತಾಯಿದ್ದೀರಿ, ಎಂದೂ ನೀವು ಸಾಯೋದಿಲ್ಲ. ಇದಕ್ಕೆ ನೀವು ಖುಷಿ ಪಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. आज का धारणा के लिए मुख्य सार फर्स्ट पॉइंट है, अंतर्मुखी होकर अपना अवस्था को जमाना है, अभ्यास करना है. मैं आत्मा हूँ, अपने भाई को बाप का संदेश देता हूँ. ಬಾಬಾ ಧಾರಣಾ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ಮೊದಲನೇ ವಾಕ್ಯ ಆಗಿದೆ, ಅಂತರ್ಮುಖಿಗಳಾಗಿ ನಿಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಿ. ಅಭ್ಯಾಸ ಇರಬೇಕು, ನಾನು ಆತ್ಮ, ನನ್ನ ಎದುರುಗಡೆ ಇರುವಂಥವರು ಸಹ ಆತ್ಮ. ಯಾರೇ ಇರಲಿ, ಅಣ್ಣಂದಿರಿರ್ಬೋದು, ಅಕ್ಕಂದಿರ್ಬೋದು, ಎಲ್ಲರಲ್ಲಿನೂ ಸಹ ಭ್ರುಕುಟಿ ಮಧ್ಯದಲ್ಲಿ ನೋಡುವಂತಹ ಆತ್ಮನ ನೋಡುವಂತಹ ಅಭ್ಯಾಸ ಮಾಡಿಕೊಳ್ಳಿ. ಇದು ಗುಪ್ತ ಪರಿಶ್ರಮ ಆಗಿದೆ. ಸೆಕೆಂಡ್ ಪಾಯಿಂಟ್ ಆಗಿದೆ, ರೂಹಾನಿ ಸರ್ವಿಸ್ ಕೋ ಶೌಕ್ ರಖನಾ ಹೈ, ಆಪ್ ಸಮಾನ್ ಬನಾನೆಗೆ ಮೆಹನತ್ ಕರ್ನೆ. ಆತ್ಮೀಯ ಸೇವೆ ಮಾಡುವಂಥ ಆಸಕ್ತಿ ಇಟ್ಕೊಳ್ಬೇಕು, ನಿಮ್ಮ ಸಮಾನ ಮಾಡಿಕೊಳ್ಳುವಂಥ ಪರಿಶ್ರಮ ಪಡ್ರಿ. ವರದಾನ್, ವಿಶ್ವ ಕಲ್ಯಾಣ ಕೆ ಕಾರ್ಯ ಮೇ ಸದಾ ಬಿಜಿ ರಹನೆ ವಾಲೆ ವಿಶ್ವಕ್ಕೆ ಆಧಾರ ಮೂರ್ತ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ಬ್ಯುಸಿಯಾಗಿರುವಂತಹ ವಿಶ್ವದ ಆಧಾರ ಮೂರ್ತಿಗಳಾಗ್ರಿ. ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ಬ್ಯುಸಿಯಾಗಿರುವಂತಹ ವಿಶ್ವದ ಆಧಾರ ಮೂರ್ತಿಗಳಾಗ್ರಿ. ಸ್ಲೋಗನ್, संगम युग का एक एक सेकंड वर्षों के समान है, इसलिए अलबेलपन में समय नहीं गंवावो. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಸಂಗಮ ಯುಗದ ಒಂದೊಂದು ಸೆಕೆಂಡು ಸಹ ಒಂದು ವರ್ಷಕ್ಕೆ ಸಮಾನ ಆಗಿದೆ. ಆದ್ದರಿಂದ ಆಲಸ್ಯದಲ್ಲಿ ಬಂದು ನಿಮ್ಮ ಅಮೂಲ್ಯವಾಗಿರುವಂಥ ಈ ಸಂಗಮ ಯುಗದ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ, ಕಳ್ಕೊಳ್ಬೇಡಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.